ಸ್ಯಾಂಕ್ಷನ್ ಲೆಟರ್, ಅಪ್ರೈಸಲ್ ರಿಪೋರ್ಟ್ ಸ್ಟಡಿ ಮಾಡಿಲ್ಲ ಅಂದರೆ ನಿಮಗೂ ಇದೇ ಗತಿ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತಾ ಇದ್ದೀನಿ. ಫಸ್ಟ್ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಸರ್, ನಮ್ಮ ಹೆಸರು ಗಂಗಾಜಮ್ಮ ಅಂತ ಹೇಳಿ ಸರ್. ನಮ್ಮೂರು ಕಡಲಘಟ್ಟ. ನಮ್ಮ ಮನೆ ಕಟ್ಟಕ್ಕೆ ಅಂತ 7 ಲಕ್ಷ ಲೋನ್ ತಂದಿದೆ ಸರ್. ಅದ್ರಲ್ಲಿ ಅವ್ರು 84 ತಿಂಗಳು ಅಂತ ಹೇಳಿ ನಮಗೆ ಮಾಡ್ಕೊಟ್ಟಿದ್ರು ಸರ್. ಮೊನ್ನೆ ಬಂದು ನಾವು ಅದನ್ನ ಕ್ಲಿಯರ್ ಮಾಡೋಣ ಅಂತ ನೋಡಿದ್ರೆ ಸರ್ 94 ತಿಂಗಳು ಜಾಸ್ತಿ ಮಾಡಿದ್ದಾರೆ. ಮತ್ತೆ ನಾವು ಕೇಳಿದ್ರೆ ಫ್ಲೋಟಿಂಗ್ ಮಾಡಿದೀವಿ ನಾವು ಅಂತ ಹೇಳಿದ್ರು. ಸರ್, ನೀವು ಮಾಹಿತಿ ಇಲ್ದಂಗೆ ಹೆಂಗ್ ಸರ್ 10 ತಿಂಗಳು ಜಾಸ್ತಿ ಮಾಡಿದ್ರ ಅಂತ ಅಂದ್ರೆ ನಾವು ನಿಮಗೆ ಮೆಸೇಜ್ ಕಳ್ಸಿಬಿಟ್ಟು ಇದೀವಿ ಅಂತ ಹೇಳ್ತಾರೆ ಸರ್. ನಾವು ಕೂಲಿ ಮಾಡ್ಕೊಂಡು ತಿನ್ನೋಂಥ ಜನಗಳು ಮೆಸೇಜ್ ನೋಡ್ಕೊಂಡು ಕುತ್ಕೊಳಕ್ಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ದಂಗೆ ಇಲ್ಲಿ ಸ್ಯಾಂಕ್ಷನ್ ಲೆಟರು ಅಥವಾ ಅಪ್ರೈಸಲ್ ರಿಪೋರ್ಟು ಕಸ್ಟಮರು ಬಿಫೋರ್ ಅಮೌಂಟ್ ತಗೊಳಕ್ಕಿಂತ ಮುಂಚೆ ಅವರು ನೋಡ್ಕೊಂಡಿಲ್ಲ. ಬಿಕಾಸ್ ಇವಾಗ ಏನಂದ್ರೆ ನಾವು ಎವ್ರಿ ಟೈಮ್ ಬ್ಯಾಂಕ್ ಎಂಪ್ಲಾಯ್ಸ್ನ ಬ್ಲೇಮ್ ಮಾಡಕ್ ಬರಲ್ಲ. ಸೊ ನೀವು ರಿಪೋರ್ಟಲ್ಲಿ ಸೈನ್ ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ತಗೊಳ್ಳಿ. ಬಿಕಾಸ್ ಏನಂದ್ರೆ ಭಾಳ ಜನ ಏನಾಗುತ್ತೆ, ಡಾಕ್ಯುಮೆಂಟ್ಸ್ನ ಪ್ರಾಪರ್ಲಿ ಸ್ಟಡಿ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ನನಗೆ ಲೋನ್ ಅಮೌಂಟ್ ಅರ್ಜೆಂಟಾಗಿ ಬೇಕು, ರಿಜಿಸ್ಟ್ರೇಷನ್ ಇದೆ ಅಥವಾ ಜಲ್ದಿ ನಾನು ಮಾಡ್ಕೋಬೇಕನ್ನೋ ಅವಸರದಲ್ಲಿ ಸುಮ್ಮನೆ ಪೇಪರ್ ಡಾಕ್ಯುಮೆಂಟ್ಸ್ ಎಲ್ಲ ಸುಮ್ಮನೆ ನೋಡ್ಲಾರ್ದಂಗೆ ಸೈನ್ ಮಾಡ್ಬಿಡ್ತಾರೆ. ಸೊ ಅದೇ ಬಿಗ್ಗೆಸ್ಟ್ ಮಿಸ್ಟೇಕ್. ಸೊ ನೀವು ಆ ರೀತಿ ಮಿಸ್ಟೇಕ್ ಮಾಡಬೇಡಿ. ಥ್ಯಾಂಕ್ ಯು.